ರಮ್ಮಿ ಹೊಸತ್ ಕೂತಿದ್ದು ಅಮ್ಮ ಕತ್ಲಾಯ್ತದೆ. ಬಂದ ಇರು ಚಿಕನಮ್ಮ ಬಂದ್ಮ ಇರು. ಅವ್ರನ್ನ ಕರಿಕಿಲ್ವೇ ನಮ್ಮಿ, ಹಂಗೆ ಎಲೆ ಅಡಿಕೆ ಹಾಕೊಂಡು ಹೊಸತ್ ಕೂತಿದ್ದು ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು. ಹ್ಞೂ ಕೈಕಾಲು ಮುಖ ತೊಳ್ಕೊನ ಬರ್ತಾರೆ ಇರು, ಬರ್ತಾರೆ ಇನ್ನು 2 ನಿಮಿಷಕ್ಕನ. ಈಗ ನೋಡು ಎಲ್ಲ ಬಂದು ಕೂತವ್ರೆ. ಏನು ಚಿಕನಮ್ಮ ಹಂಗೆ ಕೂಗ್ತಿದ್ದಲ್ಲ? ಹೊಸತ್ ಕೂತಿದ್ದು ಮಾತಾಡ್ಕೊಂಡು ಅಮ್ಮ ಅಂತ ಕೂಗ್ತಿದ್ದಿ ಕಣ. ಅದೇನು ಮಾಡ್ತಾಯಿದ್ರಿ ಇನ್ನು? ಏನು ಮಾಡೋದು, ಎಲ್ಲ ಕಳೆಯೆಲ್ಲ ಕಿತ್ತಾಗದೆ. ಇನ್ನೇನು ಕತ್ಲಾಯ್ತ ಬತ್ತು, ಇನ್ನೇನು ಕೂತ್ಕೋದು. ಹಾಗೆ ನೋಡು ಚಂದ್ರ ಕೆಳಕ್ಕೆ ಇಳಿತವನೆ. ನಾನು ನೋಡಿ ಚಂದ್ರ ಅಂತೀನಿ, ಸೂರ್ಯ ಕೆಳಕ್ಕೆ ಇಳಿತವನೆ, ಚಂದ್ರ ಮೇಘ ಬರೋ ಟೈಮ್ ಆಯ್ತು. ನಡೀರಿ ಓಮ ಹಟ್ಟಿಗೆ, ಇನ್ನೇನು ಕೂತ್ಕೋದು. ಸುಮ್ಮನೆ ಇರಾಕ ಹಟ್ಟಿಗೆ ಹೋಗಿ ಏನು ಮಾಡಬೇಕು, ಎಲ್ಲ ಕ್ಯಾರ್ನೆ ಮಾಡಿಕೊಟ್ಟು ಬಂದಿರ್ತೀನಿ. ಒಂದು ಪಾಟಿ ಇಟ್ಟು ಹೋಗು ಈಕಂದ್ರೆ ಆಯಿತು. ಕೂತ್ಕೋ, ಹೊಸೊತ್ತು ಕೂತಿದ್ದು ಅಮ್ಮ ಸಾಕಾಗದೆ. ಬೆಳಗ್ಗೆಯಿಂದ ಕಳೆ ಕಿತ್ತು ಹೊಸೊತ್ತು ಕೂತಿದ್ದು ಮಾತಾಡ್ಕೊ ಅಮ್ಮ ಅಂದ್ರೆ ಯಾಕೆ ಹಿಂಗಾಡಿ? ಎಲಡಿಕೆ ಹಾಕಂದಿರೇನು ರಮ್ಮಿ? ನಿಂದೊಳ್ಳೆ ಸರಿ ಕಂಚಿಕೇಣಮ್ಮ. ಯಾವಾಗೂ ಕೈ ಚೀಲ ಪಕ್ಕದಲ್ಲೇ ಇಕ್ಕ ಓಡಾಡ್ತಿರ್ತಿಲ್ಲ, ಎಲಡಿಕೆ ಚೀಲಿವ ನನಗೆ ಕೊಡು ಒಂದ ತಿಂತೀನಿ. ನೀ ತಿಂದಿಯೇ ಮಿರಾಜಿ? ಹ್ಞೂ ಹಾಕತೀನಿ ಕೊಡು, ನನಗೂ ಅಲ್ಲೂ ನಸ ಅಂತಾವೆ. ಕೊಡು ಹಾಕ. ನಾನು ನೀನು ಹಾಕೊಳ್ಳೋದಿಲ್ವ ನಮ್ಮ ಎಲಡಿಕೆಯ? ಬೇಡಕ್ಕನವ, ನನಗೆ ಅಲ್ಲೆಲ್ಲ ಕೆಂಪು ಕಂಚ್ಕಾಯ್ತವೆ. ಇಲ್ಲಿಂದ ಬೇರೆ ಹಟ್ಟಿಗೆ ತಮ್ಕೋಬೇಕೇನು? ಹಟ್ಟಿ ತಮ್ಮಿದಮ್ಮ ನಡ್ಕೋಬೇಕು. ದಾರಿ ಯಾರು ಮಾತಾಡ್ಸಿದ್ರೆ ಏನು ಮಾಡು? ಬೇಡ. ಓಹೋ ಪ್ಯಾಸನ್ ಮುಂಡೆ ಕಣಮ್ಮಿ ನೀನು, ಪ್ಯಾಸನ್ ಮುಂಡೆ. ಸರಿ, ಅವಳು ಹಾಕೋದಿಲ್ವಂತೆ, ನೀವಿಬ್ಬರೇ ಹಾಕರಿ. ತಗಮ್ಮಿ ಹಾಕೋ, ಅವಳಿಗೊಂದು ಕೊಟ್ಟನು. ಹಂಗೆ ಅಡಿಕೆ ಅವಳಿಗೂ ಹಂಚ್ಬಿಡು. ನನಗೆ ಅಡಿಕೆ ತಿನ್ನು ರೋಗ. ನೀನು ಅವಳಿಗೆ ಇನ್ನೂ ಸಿನ್ನೆ ಕೊಟ್ಬಿಡವ, ನಾನು ಇದರಲ್ಲಿರೋ ಅಡಿಕೆ ತಿನ್ಕತ್ತೀನಿ. ಅಡಿಕೆ ಸ್ಯಾನೆ ತಿನ್ಬಿಡಕಮ್ಮಿ, ರತ್ತೆ ಎಳ್ಕತ್ತೆ. ಅದೇನಾರು ಹೇಳ್ಕಲಿ ಹೋಗು, ನನಗೆ ಅಡಿಕೆ ಅಂದರೆ ಇಷ್ಟ. ನೀನು ಅವಳಿಗೆ ಇನ್ನೊಂದು ಎಲೆಗೆ ಹಾಕ್ಕೊಟ್ಬಿಡು. ಸರಿ, ನಿನ್ನ ಕೈಲಿರೋದು ಅವಳಿಗೆ ಕೊಡು. ನಾನು ನಿನ್ಗೆ ಇನ್ನೊಂದು ಹಾಕ್ಕೊಟ್ಟವನು. ಇಷ್ಟು ದೂರದಿಂದ ಅಲ್ಲಿಗಂಟ ನಿಗ್ರಕ್ಕೆ ಆಗೋದಿಲ್ಲ ನನ್ನ ಕೈಲಿ. ಸರಿ ಆಯಿತು, ಹಾಕ್ಕೊಡು. ತಗಮ್ಮಿ ರಾಜಿ, ಈ ಎಲೆ ಹಿಡ್ಕೊ. ನಾನು ಚಿಕನಮ್ಮ ಇನ್ನೊಂದು ಹಾಕ್ಕೊಟ್ಟಳ ಅಂತ ಈಸ್ಕೊತೀನಿ. ತಗೋ ತಗಮ್ಮಿ, ತಗೋ. ಬಿರ್ನೆ ತಿನ್ಕೊ. ನೋಡು ಕತ್ಲಾಯ್ತದೆ, ಬೇರೆನೇ ಓಮ. ನೋಡು ಅಷ್ಟೇ ಅಡಿಕೆ ಹಾಕ್ಕೊಟ್ಟಿದ್ಯಾರ. ಸರಿ ಹಾಕರಿ ಮತ್ತೆ ಬಿರ್ನೆ ಬಾಯಿಗೆ. ಏನೇ ಹೇಳುತ್ತಮ್ಮ, ಎಲ್ಲ ಅಡಿಕೆ ಗಮ್ಲ. ಇವನು ಒಂದು ಹಾಕಂದಿದ್ರೆ ಆಯ್ತಿತ್ತು, ಹಾಕದೆ ಕೂತೋಳು ನೋಡು. ಶಾಂತಿ ಒಂದು ಹಾಕಮ್ಮಿ. ಬೇಡಕ್ಕನ್ ಚಿಕನೇ ನನಗೆ. ಬೇಡಕ್ಕನವ ನನಗೆ, ನೀವು ಹಾಕರಿ ಸಾಕು. ಅದೇನೋ ಅಂತಾರಲ್ಲ, ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ, ಹಂಗೆ ಅವಳು. ಸುಮ್ಮ ಕೂತ್ಕೋ ರಾಜಕ್ಕ, ಸುಮ್ಮನೆ ನೀನು. ಇನ್ನೇನ್ರವ ಸಮಾಚಾರ? ಎಲ್ಲರೂ ಏನು ಮಾಡಿಕೊಂಡ್ರಿ ಮಧ್ಯಾಹ್ನ? ಅಯ್ಯೋ ನಾನು ನೋಡಿ ಶಾಂತಿ ಅಂತ ಅವನು. ಚಿಕನೇ ಇತ್ತಾಗ ನೋಡಿಲಿ, ನಿನ್ಗೇನು ಅಂತ ಹೇಳ್ಬೇಕು ನಾನು. ಹೇಳು ತಡಿ, ಇದನ್ನು ಒಳಕ್ಕೆ ಎತ್ತಿಕ್ಬಿಡ್ತೀನಿ. ಚಿಕನೇ, ಆ ಬೋರಮ್ಮ ಅವಳಲ್ಲ, ಬೋರಮ್ಮ. ಅವಳು ನಮ್ಮ ಇದ್ರ ಮನೆಗೆ ಅಂಚೆಯಿಂದ ಮಡಿಕಬಿಟ್ಟಿದ್ದಾಳಂತೆ. ಅಯ್ಯೋ ನೋಡ್ದ, ಮತ್ತೆ ಹಂಗೆ ಕಾಣೋದೇ ಇಲ್ವಲ್ಲಮ್ಮಿ ಅವರು. ಮಡಿಕಂದವರೆಲ್ಲ ನಮ್ಮ ಮಡಿಕಂದವನೇ ಅಂತ ತೋರಿಸ್ಕೊ ಓಡಾಡಾರ. ನೀ ಏನು ಚಿಕನೇ ನೀನು? ಅದು ಎಂಡ್ರು ಗೊತ್ತಾಗಿ ಚಪ್ಪಲಿ ತಗೋ ಓಡಲ್ಲಂತೆ ನೆನ್ನೆ ಅವಳಿಗೆ. ಅಲ್ಲ ಕನಕ, ನಂಬಿದಿಲ್ಲ ಇಕ್ಕಂದು. ನನಗೆ ಗೊತ್ತಿಲ್ಲ, ನಿನಗೆ ಹೆಂಗೆ ಗೊತ್ತಾಯ್ತು ಇವೆಲ್ಲ? ನೀ ಗುಳ್ಮೂಸಿ ಹಂಗೆ ಎಲ್ಲ ಅಟ್ಟಿ ಒಳಕ್ಕೆ ಸೇರ್ಕಂದ್ರೆ ಏನು ಗೊತ್ತಾದ್ದು? ಅಡುಗೆ ಮಾಡಿಕ್ಬಿಟ್ಟು ಒಂಚೂರು ಇದು ಸಿಗಾಕತ್ತು. ಅಡುಗೆ ಮಾಡಿಕ್ಬಿಟ್ಟು ಒಂಚೂರು ಬಮ್ಮಿ ಆಚೆಗೆ ಕೂತ್ಕೊಂಬ ಪಡ್ಸಲಲ್ಲಿ ಅಂದರೆ ಬರ್ನೇ ಹೋದೆ ನೀನು. ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಕಣ, ನಮಗೇನೋ ಸಿಕ್ಕರೋಳು ಸುಮ್ಮನೆ. ನೋಡ್ದ ಅಲ್ಲ, ವಯಸ್ಸಿಗೆ ಬಂದು ಮಗಳು ಮಡಿಕಂದು ಯಾಕೆ ಬೇಕಿತ್ತಮ್ಮ ಇವೆಲ್ಲ ಅವಳಿಗೆ? ಅಯ್ಯೋ ಅದು ಸರಿ ಇಲ್ಲ ಕಣ್ ಬಾ, ಅದು ರೌನಂಗೆ ಆಡತ್ತೆ. ನಾನು ನೋಡಿದೆ ಮಳವಳ್ಳಿಲಿ ಬಸ್ ಸ್ಟಾಪಲ್ಲಿ. ಅದು ಯಾವುದೋ ಗಂಡು ಜೊತೆ ನಿಂತ್ಕೊಂಡು ಮಾತಾಡ್ತಿತ್ತು, ನಾನು ನೋಡಿದ್ದಕ್ಕನೆ ಅವಳು ಒಂದ್ಸತಿ. ಆದರೆ ರವು ಹಿಂಗೆ ಅಂತ ನನಗೂ ಗೊತ್ತಿರಲಿಲ್ಲ ನೋಡು. ಕಮ್ಲಿ, ನಿನಗೆ ಅದು ಹೆಂಗಮ್ಮಿ ಎಲ್ಲ ಹೇಳೋರು ಬಂದು? ನಮ್ಮ ಹಂಗಿಕ್ಕಂದು ಚಿಕ್ಕನಮ್ಮ, ನಾವು ಎಲ್ಲರ ತಮ್ಮ ಕ್ಲೋಸ್ ಆಗಿರ್ತೀವಿ, ಅದಕ್ಕೆ ಬಂದು ಹೇಳ್ತಾರೆ. ನೀವು ಮೋಸಿ ಮಾತಾಡ್ಕೊಂಡಿದ್ರೆ ನಿಮಗೂ ಗೊತ್ತೈತೆ. ನೀವು ಯಾರ ತಾವು ಮಾತೇ ಆಡೋದಿಲ್ವಲ್ಲ ಜಾಸ್ತಿ. ನಮಗೆ ಯಾಕೆ ಅವರೆಲ್ಲ ಸುದ್ದಿ ಅಂತ ಅನ್ನಂಗೆ ಐತೆ. ಅದಕ್ಕೆ ನಾನು ನಮ್ಮ ಯಾರ ತಾವು ಮಾತಾಡೋದಿಲ್ಲ ಕಮ್ಲಿ ಅಕ್ಕ. ಅವು ಹೆಣ್ಣು ಆಡ್ತಾ ಇರೋ ಆಟ ನೋಡಿದ್ರೆ ಇನ್ನು ಸಿದಿನ ಓಡೊಂಟೋದಳೇನೋ ಅನ್ನೋರಂಗೆ ಆಡ್ತಾ ಇದೆ.
ಅವ್ವ ನೋಡಿದ್ರೆ ಹಿಂಗೆ, ಮಗಳು ನೋಡಿದ್ರೆ ಹಂಗೆ, ಏನಾರು ಮಾಡಲಿ ತಕೊ, ನಮ್ಗೆ ಯಾಕೆ, ನಮ್ಮದೇ ಊರಾಗಲೇ ಆಗಿರ್ತದೆ, ಅವ್ರದ್ದು ನೋಡಿ ಏನು ಪ್ರಯೋಜನ. ಅದೇ ಸರಿ ಕಂಡ್ಬಿಡು, ಯಾಕೆ ನಮ್ಮ ಕಂಡೋರ್ ಸುದ್ದಿ ಇನ್ನೇನು. ಕಂಬ್ಳಿ ಅಕ್ಕ, ಇದು ಗೊತ್ತಾ ನಿಮಗೆ? ಅದೇ ಪುಟ್ಟಿಯವಳಲ್ಲ, ಪುಟ್ಟಿ. ಯಾವ ಪುಟ್ಟಿಯವಳು? ಅದೇ ಕಮ್ಮಿ, ನಿಮ್ಮ ಬೀದಿಲಿ ಮೇಲ್ಚರಿಕವ್ರಲ್ಲ ಅವ್ರನ್ನ ಕಣ, ಆ ಶೆಡ್ ಹಾಕಂದವ್ರಲ್ಲ ಅವರ. ಹ್ಞೂ ನೋಡು ಅವ್ರೆ. ಅವೆಣ್ಣಗೆ ಮದುವೆ ಆಗದಲ್ವಮ್ಮಿ, ಅವೆಣ್ಣದೇನು? ಚಿಕ್ಕಣ್ಣಮ್ಮ ನೀನು ಒಳ್ಳೆಕನ, ಅವ್ರೇನೋ ಯಾರ್ದೋ ಹುಡುಗಿ ಸುದ್ದಿ ಮಾತಾಡ್ತಾವ್ರೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಮಾತಾಡ್ತಾವ್ನಿ ಅಂತ ಅನ್ಕೊಂಡು ನನ್ನ ತಮ್ಮ ಹಿಂಗೆ ಹೇಳ್ತಿದ್ಯಲ್ಲ ನೋಡು. ಇನ್ರಿ ಏನ್ರವ ಮಾತಾಡಿರಿ ನೀವು, ಅವ್ರು ಇವರು ಹಿಂಗೆ ಓಡೋದ್ರು, ಅವ್ರನ್ನ ಪ್ರೀತಿಸ್ತಾವನಿ ಇವ್ರನ್ನ ಪ್ರೀತಿಸ್ತಾವನಿ ಅಂತ ತಾನೇ ಮಾತಾಡ್ತೀರಿ. ಅದಕ್ಕೆ ನಾನು ಏನೋ ಹಂಗೇನು ಕೇಳ್ದೆ ಕಣ. ಈಗೇನವೆಂದು? ಹಂಗಿಲ್ಲ ಕಣ, ಹೆಣ್ಣು ಪ್ರೀತಿಸ್ತವನು ಒಬ್ಬನ್ನೇ ಕಟ್ಕೊಂಡು ಹೋಗೋದಲ್ಲ, ಇನ್ನೇನು ನಾವೆಂದು ಹಂಗೇನಿಲ್ಲ ಕಣ್ಣ ಚಿಕ್ಕಣ್ಣಮ್ಮ. ಅದಕ್ಕನ್ ಕಂಬ್ಳಿ ಅಕ್ಕ, ಕಂಬ್ಳಿ ಅಕ್ಕ ಅಂತೀನಿ ನಾನು ನೋಡು. ಕಂಬ್ಳಿ ಅಕ್ಕ, ನೀನು ಅದೇ ಬೀದಿಲಿಕ್ಕ ನೀನು ಗೊತ್ತಿಲ್ವಾ? ನಾನು ಎಲ್ಲಾಡ್ಕೆ ಹಾಕೊಂಡಿದ್ದಮ್ಮ, ಇವಳು ಎಲ್ಲಾಡ್ಕೆ ಹಾಕೊಂಡಿದ್ದಲ್ಲ ನೋಡ್ತು ಅದ್ಲು ಸುಕ್ಕೆ. ನಿನಗೆ ನಿಮ್ಮ ಬೀದಿಲಿ ನಡೀದು ಗೊತ್ತಿರಲಿಲ್ಲ, ನಾನೇ ಹೇಳೋನಿ. ಇನ್ನು ನನ್ನ ಬೀದಿಲಿ ಅವನೊಂದು ಟ್ಯಾಕ್ಟ್ರ್ ತಗೊಂಡವನ ಅಷ್ಟೇ ಕಣವ ನನಗೆ ಗೊತ್ತಿರೋದು. ನೋಡು, ಆ ಟ್ಯಾಕ್ಟ್ರ ಮಗಳು ಪಾಪ ಮನೆ ಕೆಲ್ಸಕ್ಕೆ ಹೋಗಿ ಆ ಗಂಡ ಕುಡಿತಾನಲ್ಲ, ಕುಡ್ದಾಗ ಎಲ್ಲ ಎತ್ತಿ ಅವು ಚಿಕ್ಕಂದು ಇದು ಮಾಡ್ಕೊಂಡು ಟ್ಯಾಕ್ಟ್ರ್ ಕೊಡಿಸಿರೋದು ಅದ, ಅವಳ ಮಗಳು ಕೊಡಿಸಿರೋದು ದೊಡ್ಡವಳು. ಅಲ್ಲ ಕಮ್ಮಿ, ಅವೆಣ್ಣೆ ಕಾಸ್ತಲ್ಲದ ಅವ್ರ ಅಪ್ಪನಿಗೇನು ಕಮ್ಮಿ, ಈಗ ಟ್ಯಾಕ್ಟ್ರು ಬೇಕಾಗಿತ್ತಂತ ಎಲ್ಲ ಇವನೇ ಕೇಳಿರ್ತನ್ಕಂತಾಕೋ. ಅದೇನು ಇವನೇ ಕೇಳಿದಾನೋ ಅವಳೇ ಕೊಡಿಸಿದ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಾಪ ಅವಳು ಕೊಡಿಸಿದ್ದಂತೆ ನೋಡು. ತಗೊಂಡು ಹೆಂಗೆ ಓಡಾಡ್ತಾ ಇದ್ದಾನು ಇವಾಗ. ಏನು ಒಂದು ದಿನ ಕ್ಯಾಮಿಗೆ ಹೋಗಿದ್ದು ನೋಡಲಿಲ್ಲ, ಏನೂ ಇಲ್ಲ. ಒಂದು ವಾರ ಅನಿಲ್ವ ಕಂಬ್ಳಿ ಅಕ್ಕ ಅದು ಬಂದು ಮನೆ ತವಕ್ಕೆ? ಒಂದು ವಾರ ಇಲ್ಲ 2 ವಾರದ ಮೇಲಾಗದೆ. ಅದೇನಪ್ಪ ನಾನು ಎತ್ತಿದ್ದು ನೋಡನೇ ಇಲ್ಲ ಒಂದು ಸತಿನೂ. ನೋಡು ಅದಕ್ಕೆ ಬಂದಿರೋದ, ಅದ್ರ ಸಂಸಾರಕ್ಕೆ ಅದು ನೋಡ್ಕರಿ ಅಂತಂದರೆ ಇನ್ನೂ ಮಾಡ್ತಾ ಕೂತದೆ. ಏನಾರು ಮಾಡಲಿ ತಕೋ, ಅದಕ್ಕೆ ಬುದ್ಧಿ ಇಲ್ಲ ಅದಕ್ಕೆ. ಅದು ಹಸಿ ಗಂಡಂತ ಹಂಗೆ ಆಡುತ್ತೆ ಕನ್ನ. ಲವ್ ಮಾಡಿ ಕಟ್ಕೊಂಡ್ಮೇಲೆ ಹೆಂಗಿರಬೇಕು, ಹೆಂಗೆ ಆಡ್ತಾಳೆ ಗೊತ್ತಾ? ಅಯ್ಯೋ, ಊರಿಗೆ ಬಂದಂಗೆ ನೋಡ್ತೀಮಲ್ಲ, ಮಾವನಟಿ ಸೇರೋದೇ ಇಲ್ಲ ಅಪ್ಪನ ಮನೆಯೇ. ಏನಾರು ಮಾಡಲಿ ಬಿಡು. ಅಲ್ಲಿ ಬತ್ತಿರೋಳು ನಮ್ಮ ಆದೇವಿ ಅಲ್ವಾ, ಬೆಂಗಳೂರಿಂದ ಯಾವಾಗ ಬಂದುಬಿಟ್ಟವಳೆ, ಏನು ಇಷ್ಟೊತ್ತಿನಲ್ಲಿ ಇತ್ತಾಗ ಗೊತ್ತವಳಲ್ಲ. ನೋಡು, ಅವಳು ಮಾದೇವಿಯೇ. ಒಂದು ಮಗ ತೀರೋದ್ನಲ್ಲಪ್ಪ, ಈಚೆ ಟಿ ವಿ ಕಾಯಿಲೆ ಬಂದು ತೀರೋದನ್ನ. ಇನ್ನೊಂದು ಮಗನ ಜೊತೆಗೆ ಅವಳೇ 2 ಮೊಮ್ಮಕ್ಕಳಂತೆ, ಒಂದು ಗಂಡು ಒಂದು ಹೆಣ್ಣು. ಏನು ಬಗ್ಗೆಯೋ ಬೆಂಗಳೂರು ಬಿಟ್ಬಿಟ್ಟು ಊರಿಗೆ ಬಂದುಬಿಟ್ಟವಳಲ್ಲ, ಏನು ಬಗ್ಗೆ ಇವತ್ತು ತಡೆಯಿತ್ತೆಗೆ ಬತ್ತವಳೆ, ಏನು ಕೇಳುವ. ಅವಳು ಸೋಕಿ ನೋಡ್ರಮ್ಮಿ ಹೆಂಗಾಕ ಬತ್ತೈದವಳು ತಲೆ ಮೇಲೆ ಸರ್ಗ. ಏನು ಬಿಸಿಲಿದ್ದ ಏನಿತ್ತು, ಹಳೆ ಬಿಸಿಲು. ಈಗ ಸಂಜೆ ಬಿಸಿಲು ಕಾಯ್ದೇನೆ, ಸಂಜೆ ಬಿಸಿಲಲ್ಲಿದ್ದು ಹಾಗೆ ತಂಪಾಗದಲ್ಲ, ಹೆಂಗಾಕ ಬತ್ತೈದವಳು ನೋಡು ಬಟ್ಟಿಯ. ಏನೆಲ್ಲ ಇಲ್ಲೇ ಕೂತ್ಬಿಟ್ಟಿದ್ದೀರಾ? ಆಯ್ತಾ ಕೆಲಸ ಹೊಲದಲ್ಲಿ? ಆಯ್ತು ಕಣವ. ನೀನು ಬೆಂಗಳೂರಿಂದ ಊರಿಗೆ ಬಂದ್ಬಿಟ್ಟಿದ್ದಲ್ಲ, ಅದು ಯಾವಾಗ ಬಂದೆ? ನಾನು ಮಧ್ಯಾಹ್ನನೇ ಬಂದೆ, 1 ಗಂಟೆ ಹಂಗೆ ಬಂದೆ ಊಟದ ಟೈಮ್ಗೆ. ಊಟ ಎಲ್ಲ ಆಯಿತು, ಸುಮ್ಮನೆ ಮನೆ ಹತ್ರ ಕೂತು ಬೇಜಾರಾಗ್ತಿತ್ತು, ಹಂಗೆ ನಾವು ಹೊಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವೆಲ್ಲ ಕೂತಿದ್ರಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಈ ಕಡೆ ಬಂದೆ. ಏನು ಬಂದೆ ಮಾದೇವಕ್ಕ ನೀನು? ಬಸ್ಸಲ್ಲಿ ಬಂದ? 1 ಗಂಟೆ ಬಸ್ ಇಲ್ವಲ್ಲ, 2 ಗಂಟೆ ಬಸ್ ತಾನೇ ಇವಾಗ ಬಿಟ್ಟಿರೋದು ಊರಿಗೆ. ಹೌದು, ನಾನು 2 ವೀಲರಲ್ಲಿ ಬಂದೆ. 2 ವೀಲರ್ ಓಡಿಸೋಕೆ ಕಲ್ತ್ಕೊಂಡಿದ್ದೀನಿ, 2 ವೀಲರಲ್ಲಿ ಬಂದೆ ನಾನು. ಮಾದೇವಿ, ಇಲ್ಲಿದ್ದಾಗ ಹೆಂಗಿದ್ದೆ ದನ ಮೇಯಿಸ್ಕೊಂಡು, ಈಗೇನಮ್ಮಿ 2 ವೀಲರ್ ಅಂತೀಯಲ್ಲ? ನನ್ನ ಸೊಸೆ ಬಂದಿದ್ದಾಳಲ್ಲ, ಅವಳೇ ಎಲ್ಲ ಹೇಳ್ಕೊಡ್ತಾಳೆ ನನಗೆ, ಅದಕ್ಕೆ ಕಲ್ತ್ಕೊಂಡ್ಬಿಟ್ಟೆ ನಾನು ಬೇಗ. ತುಂಬ ಒಳ್ಳೆ ಸೊಸೆ ನಂಗೆ ಸಿಕ್ಕಿರೋಳು. ಸರಿ ಕಣವ, ಮಾತಿನ ವರ್ಷನೇ ಬದಲಾಯಿಸ್ಬಿಟ್ಟಿದೀಯೇ. ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಈ ಥರ ಎಲ್ಲ ಮಾತಾಡೋದು ಕಲ್ತ್ಕೋಬೇಕು. ಸುಮ್ಮನೆ ಹಳ್ಳಿ ಗುಗ್ಗು ಥರ ಮಾತಾಡೋಕ್ಕಾಗುತ್ತಾ? ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ಸ್ವಲ್ಪ ನಾವು ಸ್ಟ್ಯಾಂಡರ್ಡ್ ಆಗಿರಬೇಕು ಅಲ್ವಾ? ಸರಿ, ಕತ್ಲಾಗ್ತಾ ಬರ್ತೈತೆ, 2 ವೀಲರ್ ಬೇರೆ ತಂದಿದ್ದೀನಿ, ಹೋಗ್ತೀನಿ ನಾನು. ನೀವು ಯಾರು ಬರ್ತೀರಾ? ಡ್ರಾಪ್ ಮಾಡಲಾ? ಇಲ್ಲ ಕಣ್, ಹೋಗಿ ಮಾಡಿವಿ, ನಾವೆಲ್ಲ ಒಟ್ಟಿಗೆ ಬಂದೇಮಿ, ಒಟ್ಟಿಗೆ ಹೋಯ್ತೀವಿ. ಹೋಗು, ನೀನು ಹೋಗು. ಸರಿ ಆಯಿತು, ಹೋಗಿರ್ತೀನಿ. ಸಂಜೆ ಸಿಗ್ತೀನಿ, ಬನ್ನಿರಿ. ಅಲ್ಲಿ ನಿಮ್ಮ ಮನೆ ಪಡ್ಸಲೆ ಮೇಲೆ ಕೂತ್ಕೊಂಡು ಮಾತಾಡೋಣ.
ಹಾಂ ಸರಿ ಸರಿ ಕಣ್ಮಾದೇವಿ ಹೋಗು. ನಮ್ಮ ಟೀ ಹತ್ರ ಅಲ್ವಾ ನಿನಗೆ, ಅಲ್ಲಿಗೆ ಬಾ, ಇವರೆಲ್ಲ ಅಲ್ಲಿಗೆ ಬರ್ತಾರೆ ಕಣ್ಣ ರಾತ್ರಿ ಹೊತ್ತು, ಅಲ್ಲಿಗೆ ಬಂದ್ಬಿಡು ಅಂತ ಕಣ, ಹೋಗು. ಸರಿ ಹೋಗ್ತೀನಿ, ಬಾಯ್. ಮೇ ನೋಡಿದ್ರ ಅವಳಿಗೆ ಬಂದಿರೋ ಸೀರೆಯ ಅಪ್ಪಪ್ಪ ಹೆಂಗೆ ಕಲ್ತ್ಬಿಟ್ಲು ನೋಡ್ರಮ್ಮಿ, ಹೆಂಗಿದ್ದ ವಯಸ್ಸಾಗಿದ್ದು ಅನ್ನೋಕ್ಕದ್ದ, ಎರಡು ಮೊಮ್ಮಕ್ಳವೇ ಅನ್ನೋಕ್ಕದ್ದ ಅವಳನ್ನ ನೋಡಿ ಹೆಂಗಿದ್ದಳು. ಅಯ್ಯೋ ಬಿಡು ಪಾಪ, ಒಳ್ಳೆ ಹುಡುಗಿ ಕಣ ಅವಳಿಗೆ ಸಿಕ್ಕಿರೋ ಸೊಸೆ, ತುಂಬ ಒಳ್ಳೆಯವಳು, ಮನೆ ಕೆಲಸನೂ ಮಾಡ್ಕೊಂಡು ಅದ್ಯಾವುದೋ ಆಫೀಸಿಗೆ ಬೇರೆ ಓದಳಂತೆ, ಹಿಂಗೆ ಕೇಳಿದಿ ಅರ್ಥಮ್ಮ. ಇನ್ನೇನು ನಡೀರಿ, ಹೆಂಗಿದ್ದವರೆಲ್ಲ ಹೆಂಗೆ ಆಗೋದ್ರು, ನಾವು ನೋಡಿದ್ರೆ ಇನ್ನೂ ಹಳ್ಳಿಲೇ ಸಾಯ್ತಾಮಿ. ನಡೀರಿ ನಡೀರಿ, ಓ ಮಟ್ಟಿ ತಗೋಕೆ ಕತ್ಲಾಯ್ತು. ನೀನು ಒಳ್ಳೆ ಚೆನ್ನಾಗಂತ ಇದೆ ಕಮ್ಲಿ. ನಾವು ನಮ್ಮ ಹಳ್ಳಿನೇ ಹೆಚ್ಚು, ಬೆಂಗಳೂರಿಗೆ ಹೋಗ್ಬಿಟ್ಟು ಉಪ್ಪಿಗೂ ಕಾಸು ಕೊಡಬೇಕು, ಹುಣ್ಸೆಹಣ್ಣಿಗೂ ಕಾಸು ಕೊಡಬೇಕು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬೆಳೆದವಲ್ಲ ಒಣಗಣಿ ಸೊಪ್ಪು ಈ ಥರ, ಈ ಸೊಪ್ಪುಗಳು ಕಿತ್ಕೊ ಹೋಗ್ಬೇಕು ಅಂತಂದ್ರೂ ಕಾಸು ಕೊಟ್ಟು ತಗೋ ಹೋಗ್ಬೇಕು. ಇಲ್ಲ ಹಂಗ ಯಾರು ಹೊಲ್ತವ್ಕಾರು ಹೋಗು, ಮೆಣಸಿಕಾಯಿ ಟಮೋಟೆ ಅವು ಇವು ಏನಾರು ಸಿಗ್ತಾ ಇರ್ತವೆ. ಬೆರಕೆ ಸೊಪ್ಪು ಕುಯ್ಕೊ ಹೋಗಿ ಮಾಡ್ಕೊ ತಿಂತಿದ್ರಿ ಹೆಂಗಿರ್ತದೆ. ಅದು ಬಿಟ್ಬಿಟ್ಟು ನೀನು ಅಲ್ಲಿ ಬೆಂಗಳೂರಲ್ಲಿ ಕೇಳು, ಬೆರಕೆ ಸೊಪ್ಪು ಸಿಕ್ಕದ ಅಂತ ಅಂದ್ಬಿಟ್ಟು ಯಾರು ಕೊಡಲ್ರು ಬೆಂಗಳೂರಲ್ಲಿ. ಯಾಕೆ ಹೇಳು, ಅಲ್ಲಿ ಯಾರಿಗೂ ಗೊತ್ತೇ ಇಲ್ಲ, ಅರ್ಧಕ್ಕರ್ಧ ಜನಕ್ಕೆ ಗೊತ್ತಿಲ್ಲ. ನಮ್ಮಂತ ಹಳ್ಳಿಯವ್ರು ಹೋಗಿ ಯಾರು ಸೇರ್ಕೊಂಡಿರ್ತಾರಲ್ಲ ಅವಂಥವ್ರಿಗೆ ಗೊತ್ತು, ಬೆರಕೆ ಸೊಪ್ಪು ಉಪ್ಸಾರು ಮಸಪ್ಪು ಅದೇನೇನೋ ಮಾಡ್ಕೊ ತಿಂತಾರೆ. ಆದರೆ ನಮಗೆ ಉಪ್ಸಾರೇ ಸರಿ. ನೀ ಏನು ಹೇಳವ, ನಮ್ಮ ಹಳ್ಳಿ ನನಗೆ ಕಪ್ಪ ನೆಮ್ಮದಿಗಿರ್ಬೋದು. ಒಂದು ಕಿಲ್ಲ ಅಂದರೂ ಹೆಂಗೋ ಒಂದಿನದ್ದು ಮುಗಿಸ್ಬಿಡ್ಬೋದು. ಅಲ್ಲಿ ಒಂದಿಲ್ಲ ಅಂದರೆ ಒಂದಿನದ್ದು ಏನು ಮುಗಿಸೋಕ್ಕಾಗೋದಿಲ್ಲ, ನೀನು ಗೊತ್ತೇ. 100% ಕರೆಕ್ಟಾಗಿ ಹೇಳ್ದೆ ನೋಡಿ ಚಿಕ್ಕನಮ್ಮ ನೀನು. ನಮ್ಮ ಹಳ್ಳಿ ನಮಗೆ ಸರಿ, ಏನೇ ಮಾಡಿದ್ರು ನಮ್ಮ ಹಳ್ಳೀಲಿ ಹೆಂಗಾದರೂ ಇರ್ಬೋದು, ಬೆಂಗಳೂರಲ್ಲಿ ಇರೋಕ್ಕಾಗೋದಿಲ್ಲ. ಅದು ಈ ಕಮ್ಲಿಗೆ ಗೊತ್ತಿಲ್ಲ. ನಡೀರಿ ನಡೀರಿ, ಎದ್ದಡೀರಿ. ಶಾಂತಿ ನಡಿ, ಎದ್ದು ಓಮ. ನೀ ಹಾಗೆ ಎದ್ದು ನಿಂತಿದ್ದೀಯ, ನಾನು ಎದೊಳ್ಬೇಕು. ತಡಿಯವ ಎದೊಳ್ತೀವಿ ಓಮ ಅಂತ. ಕೆಟ್ಟಿ ತಮ್ಗೆ ಟೈಮ್ ಆಯಿತು, ಇಟ್ಟು ಇರಬೇಕು. ನಮ್ಮ ಅಟ್ಟಿಯಮ್ಮ ತಡಕ್ತಾ ಇರ್ತಾನೆ ಎಲ್ಲಿ ಎಲ್ಲಿ ಅಂತ. ನೀ ಏನೇ ಹೇಳು ಚಿಕ್ಕನಮ್ಮ, ಆದರೂ ಬೆಂಗಳೂರೇ ಬೆಸ್ಟು. ಸುಮ್ಮನೆ ಬಮ್ಮಿ, ನೀನು ಅಲ್ಲಿ ಅಂದ ಚಂದ ನೋಡಿ ಬೆಂಗಳೂರು ಬೆಸ್ಟು ಅಂತ ನಾ ಒಂದಿನ ಹೋಗಿದ್ದು ನೋಡಿ, ನೀನು ಗೊತ್ತೈತೆ. ರಾಜಿ ಬಾ, ಬಿರ್ಬಿರ್ನ ಓಮ, ಯಾಕೆ ನಿಂತಲೇ ನಿಂತ್ಕೊಬಿಟ್ಟಿದ್ದೆ, ಬಾ ಓಮ. ನೋಡಿದ್ರೇನ್ರಪ್ಪ, ಹಳ್ಳಿ ಹೆಂಗಸರು ಕೂತ್ಕೊಂಡು ಕಂಡವ್ರ ಮನೆ ಸುದ್ದಿ ಆಡ್ಕೊಂಡು ಹೊಲದಲ್ಲಿ ಕೆಲಸ ಮುಗಿಸ್ಬಿಟ್ಟು ಬಂದು ಹೆಂಗೆ ಮಾತಾಡ್ಕೊಂಡು ಎಲ್ಲರಿಗೆ ಯಾಕೆ ಕೂತ್ಕೊತಾರೆ ಅನ್ನೋದೊಂದು ಸ್ಟೋರಿ. ಹಾಗೆ ಲಾಸ್ಟಲ್ಲಿ ಹೇಳಿದ್ದು ನಿಮ್ಗೆ ಎಷ್ಟು ಸರಿ ಅನಿಸುತ್ತೆ ಎಷ್ಟು ತಪ್ಪು ಅನಿಸುತ್ತೋ ನಂಗೆ ಗೊತ್ತಿಲ್ಲ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳ್ರಿ. ಬೆಂಗಳೂರು ಬೆಸ್ಟಾ ಹಳ್ಳಿ ಬೆಸ್ಟಾ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಪ್ಪ, ಮರಿಬೇಡ್ರಿ. ನಾನು ಇನ್ನು ಹೋಗಿ ಬರ್ತೀನಿ, ಕತ್ಲಾಯ್ತಾ, ಅದು ಎಟ್ಟಿ ಸೇರ್ಕೋಬೇಕು ಬಿರ್ಬಿರ್ನೆ.